ಬೀದರ್ ಜಿಲ್ಲೆಯ ಖಮಟಾಣದಿಂದ ಸಂಗೋಳಗಿ ಸಂಪರ್ಕಿಸುವಂತಹ ರಸ್ತೆ ಡಾಂಬರೀಕರಣ ಕಾಮಗಾರಿ ಆರಂಭಗೊಂಡ 2ನೇ ದಿನಕ್ಕೆ ಸ್ಥಗಿತ ಆಗಿದೆ. ಸೆಪ್ಟೆಂಬರ್ 10ನೇ ತಾರೀಕು ಭೂಮಿ ಪೂಜೆಯಾಗಿ ಜನವರಿ 2ರಂದು ಆರಂಭಗೊಂಡಿದ್ದ ರಸ್ತೆ ಕಾಮಗಾರಿ 2ನೇ ದಿನಕ್ಕೆ ಸ್ಥಗಿತಗೊಂಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 60-40 ಅನುದಾನದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇರುವಂತಹ 8 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಅರ್ಧ ಕಿಲೋಮೀಟರ್ವರೆಗೆ ಡಾಂಬರನ್ನ ಹಾಕಿ ರಸ್ತೆ ನಿರ್ಮಾಣದ ಯಂತ್ರೋಪಕರಣಗಳ ಜೊತೆಗೆ ಗುತ್ತಿಗೆ ಪಡೆದ ಕೋಟ್ರಾಕಿ ಕಂಪನಿ ಎತ್ತಂಗಡಿಯಾಗಿದೆ. ಕಳೆದ ಸೆಪ್ಟೆಂಬರ್ 10ರಂದು ರಸ್ತೆ ಕಾಮಗಾರಿಗೆ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಭೂಮಿ ಪೂಜೆಯನ್ನ ನೆರವೇರಿಸಿದರು. ಆದರೆ ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಸಾಗರ್ ಖಂಡ್ರೆ ಅವರು ಭಾಗವಹಿಸಿರಲಿಲ್ಲ. ಶಾಸಕರು ಮತ್ತು ಸಂಸದರ ಮಧ್ಯೆ ಶಿಷ್ಟಾಚಾರ ಪಾಲಿಟಿಕ್ಸ್ನಿಂದಾಗಿ ರಸ್ತೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಅಧಿಕಾರಿ ಗುತ್ತಿಗೆದಾರರಿಗೆ ಸಂಸದರಾದ ಸಾಗರ್ ಖಂಡ್ರೆ ಸೂಚಿಸಿದ್ರ ಅನ್ನುವಂಥ ಅನುಮಾನ ಹೆಚ್ಚಾಗಿದೆ. ಇದಕ್ಕೆ ಪೂರಕವೆಂಬಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ರಾಷ್ಟ್ರೀಯ ಹೆದ್ದಾರಿಯ ಎಇಇ ಇಂದೋದರ್ ಮಂಗಲಗಿ ಭೂಮಿ ಪೂಜೆ ವೇಳೆ ಶಿಷ್ಟಾಚಾರ ಪಾಲನೆ ಮಾಡಿರಲಿಲ್ಲ. ಹೀಗಾಗಿ ಶಿಷ್ಟಾಚಾರದ ಪ್ರಕಾರವಾಗಿ ಭೂಮಿ ಪೂಜೆಯನ್ನ ಮಾಡಿಸಬೇಕು, ಕಾಮಗಾರಿಯನ್ನ ಆರಂಭಿಸ್ತೇವೆ, ಗುತ್ತಿಗೆದಾರ ಬೇರೆ ಕಡೆಗೆ ಹೋಗಿದ್ದಾರೆ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಕಮಟಾಣ ಗ್ರಾಮದಿಂದ ಬೌಗಿ ಮತ್ತು ಸಂಗೊಳ್ಗಿ ಹಾದು ಹೋಗುತ್ತಿರುವಂತಹ ಡಾಂಬರೀಕರಣ ರಸ್ತೆ ಸುಮಾರು 3 ತಿಂಗಳ ಹಿಂದೆ ಅದನ್ನು ಗುದ್ದಲಿ ಪೂಜೆ ಮಾಡಿದ್ರು ಮಾನ್ಯ ಶಾಸಕರು. ಮತ್ತೆ ಒಂದು 2 ಇಲ್ಲ 3 ದಿವಸದ ಹಿಂದೆ ಈ ಒಂದು ಡಾಂಬರೀಕರಣಕ್ಕೆ ರಸ್ತೆಗೆ ಅವರು ಚಾಲನೆ ಕೊಟ್ಟಿದ್ದರು. ಒಂದು 2 ದಿವಸ ಒಂದು ಅರ್ಧ ಕಿಲೋಮೀಟರು ಸಹ ಅವರು ಡಾಂಬರೀಕರಣ ಮಾಡಿಲ್ಲ. ಇದನ್ನು ನಿಲ್ಲಿಸಲಾಗಿದೆ, ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ. ಇದು ಯಾಕೆ ನಿಲ್ಲಿಸಲಾಗಿದೆ ಎಂಬಕ್ಕಂತಂದ್ರೆ ಗ್ರಾಮಸ್ಥರಿಗೂ ಸಹ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ತುಂಬಾ ತೆಗ್ಗುಗಳನ್ನ ಈ ರಸ್ತೆಯಲ್ಲಿ ತುಂಬಾ ತೆಗ್ಗುಗಳನ್ನಿದೆ. ಯಾರಾದರೂ ಆ ತೆಗ್ಗಿನಲ್ಲಿ ಬಿದ್ದಿ ಅನಾಹುತವಾದರೆ ಯಾರ ಕೆಲಸ ನಿಂದಿಸಿದ್ರಿ ನೇರ ಹೊಣ ಅವರಿಗೆ. ಒಂದು ವೇಳೆ ಪ್ರಾಣ ಸಹ ಹೋದರೂ ಸಹ ಈ ಕೆಲಸ ಡಾಂಬರೀಕರಣ ಕೆಲಸ ಯಾರು ನಿಂದಿಸಿದ್ರಿ ಅವರೇ ನೇರ ಹೊಣೆ ಆಗ್ತಿರಂಬಕ್ಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ವೇಳೆ ತಕ್ಷಣವಾಗಿ ಈ ಕಾಮಗಾರಿಯನ್ನು ಪುನಃ ಪ್ರಾರಂಭ ಮಾಡಲಿಲ್ಲ ಅಂತಂತಂದರೆ ಈ ರೋಡಲ್ಲಿ ಬರುವಂಥ ಸಂಬಂಧಪಟ್ಟಂಥ ಸುಮಾರು 7 ಹಳ್ಳಿಗಳ ಎಲ್ಲ ಗ್ರಾಮಸ್ಥರು ಇದೇ ರೋಡಿಗಿಳಿದು ಭದ್ರೇಶ್ವರ ಅವರ ಒಂದು ದೇವಸ್ಥಾನದಿಂದ ಸುಮಾರು 7-8 ಕಿಲೋಮೀಟರ್ ಕಮಟಾಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರೆಬೆತ್ತಲೆವಾಗಿರುವಂತಹ ಪ್ರತಿಭಟನೆಯನ್ನು ನಾವು ಮಾಡಕ್ಕೆ ಹಿಂಜರಿಯೋದಿಲ್ಲ. ತಕ್ಷಣವಾಗಿ ಈ ಕಾಮಗಾರಿ ಪ್ರಾರಂಭವಾಗಬೇಕು. ಈ ಗ್ರಾಮಸ್ಥರಿಗೆ ಏನಂತಂದ್ರೆ ಒಳ್ಳೆ ರೀತಿಯಿಂದ ಶುಭ ಸಂದೇಶ ಕೊಡಬೇಕು. ಇಲ್ಲ ಅಂತಂದ್ರೆ ನಾವು ಯಾರು ನಿಲ್ಲಿಸಿರಿ ಅವ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ ಎಂಬಕ್ಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.